ನಮಸ್ಕಾರ ಶಿಕ್ಷಕ ಮಿತ್ರರೇ. ನಮ್ಮ ಶಾಲಾ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಡಿಜಿಟಲ್ ಕ್ರಾಂತಿ ಆಗ್ತದೆ ಅಲ್ವಾ? ಹೌದು, ನಾವು ಇವತ್ತು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ನಮ್ಮ KAMS ಆ್ಯಪ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶಾಲಾ ಆಡಳಿತ ವ್ಯವಸ್ಥೆ ಡಿಜಿಟಲ್ ಆಗಿ ಹೇಗೆ ಬದಲಾಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಡೋಕೆ ಈ ಡಿಜಿಟಲ್ ಮಾರ್ಗದರ್ಶಿಗೆ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ನಮ್ಮ ಈ ಸೆಷನ್ನಲ್ಲಿ ಏನೇನಿರುತ್ತೆ ಅಂತ ಒಮ್ಮೆ ನೋಡ್ಬಿಡೋಣ. KAMS ಆ್ಯಪ್ನ ಪರಿಚಯ, ಆ್ಯಪ್ ನೋಂದಣಿ ಮಾಡೋದು ಹೇಗೆ, KYC ಪ್ರಕ್ರಿಯೆ, ಫೇಸ್ ಕ್ಯಾಪ್ಚರ್ ಮತ್ತು ಸ್ಕೂಲ್ ಜಿಯೋ ಫೆನ್ಸಿಂಗ್, ನಮ್ಮ ದಿನನಿತ್ಯದ ಹಾಜರಾತಿ ಹಾಗೂ ರಜೆ ನಿರ್ವಹಣೆ. ಹೀಗೆ ಪ್ರತಿಯೊಂದು ಹಂತವನ್ನು ಬಹಳ ಸರಳವಾಗಿ ವಿವರವಾಗಿ ನೋಡಲಿದ್ದೇವೆ. ಸರಿ, ಹಾಗಾದ್ರೆ ತಡ ಮಾಡೋದ್ ಬೇಡ. ಮೊದಲನೇ ವಿಭಾಗ KAMS ಆ್ಯಪ್ಗೆ ಸ್ವಾಗತ. ಶಾಲಾ ಆಡಳಿತದಲ್ಲಿ ಈ ಹೊಸ ರೂಪಾಂತರ ಹೇಗಿದೆ ಅಂತ ನೋಡೋಣ. ಅಸಲಿಗೆ ಈ KAMS ಅಂದ್ರೆ ಏನು? ಇದು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಮ್ಮ ಹಳೆಯ ಹಾಜರಾತಿ ಪುಸ್ತಕಗಳ ಕಾಲ ಮುಗೀತು ಅಂತಾನೆ ಹೇಳ್ಬೋದು. ಈಗೇನಿದ್ರು ಲೊಕೇಶನ್ ಮತ್ತು ಫೇಸ್ ಅಥೆಂಟಿಕೇಶನ್ ಅಂದ್ರೆ ಮುಖ ದೃಢೀಕರಣದ ಮೂಲತವೇ ಪ್ರತಿನಿತ್ಯದ ಹಾಜರಾತಿಯನ್ನು ದಾಖಲಿಸೋದಕ್ಕೆಂದೇ ರೂಪಿಸಿರೋ ಅತ್ಯಾಧುನಿಕ ಮೊಬೈಲ್ ಅಪ್ಲಿಕೇಶನ್ ಇದು. ಈ ಆ್ಯಪ್ನಲ್ಲಿ ಏನೇನ್ ಮಾಡ್ಬೋದು ಅಂತ ನೀವು ಯೋಚಿಸ್ತಾ ಇರ್ಬೋದು. ಇಲ್ಲಿ ನಮ್ಮ ಅಧಿಕೃತ ಉದ್ಯೋಗಿ ನೋಂದಣಿ, ಫೇಸ್ ಅಥೆಂಟಿಕೇಶನ್, ಜಿಯೋ ಲೊಕೇಶನ್ ಟ್ರ್ಯಾಕಿಂಗ್ ಇರುತ್ತೆ. ಜೊತೆಗೆ ದಿನನಿತ್ಯದ ಚೆಕ್ ಇನ್, ಚೆಕ್ಔಟ್ ಮತ್ತು ಡಿಜಿಟಲ್ ಮೂಲಕ ಲೀವ್ ಮ್ಯಾನೇಜ್ಮೆಂಟ್ ಅಂದರೆ ರಜೆಗಳ ನಿರ್ವಹಣೆ ಎಲ್ಲವೂ ಈ ಒಂದೇ ಆ್ಯಪ್ನಲ್ಲಿ ಆಗೋಗುತ್ತೆ. ಎಷ್ಟೊಂದು ಸುಲಭ ಅಲ್ವಾ? ಈಗ ಎರಡನೇ ವಿಭಾಗಕ್ಕೆ ಬರೋಣ. ಹಂತ 1, ಆ್ಯಪ್ ನೋಂದಣಿ. ಈ ಆರಂಭಿಕ ಪ್ರಕ್ರಿಯೆ ಹೇಗೆ ಅಂತ ನೋಡೋಣ. ಸ್ವಲ್ಪ ಗಮನವಿಟ್ಟು ಕೇಳಿ, ಯಾಕಂದ್ರೆ ಇಲ್ಲೇ ಸಣ್ಣಪುಟ್ಟ ತಪ್ಪುಗಳಾಗೋದು. ಮೊದಲಿಗೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ KAMS ಅಂತ ಸರ್ಚ್ ಮಾಡಿ, ಲೋಗೋ ನೋಡಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ರಿಜಿಸ್ಟರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ HRMSಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಕಿ ಆಮೇಲೆ ಬರೋ OTPಯನ್ನ ಎಂಟರ್ ಮಾಡಬೇಕು. ಆದರೆ ಇಲ್ಲೊಂದು ಅತಿ ಮುಖ್ಯವಾದ ವಿಚಾರ ಗಮನಿಸಬೇಕು. ನೀವಿಲ್ಲಿ ಹಾಕುವ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನಿಮ್ಮ HRMS ಪ್ರೊಫೈಲ್ಗೆ ಲಿಂಕ್ ಆಗಿರೋ ನಂಬರ್ ಮಾತ್ರ ಆಗಿರಬೇಕು. ನಿಮ್ಮ ಬೇರೆ ಯಾವುದೋ ಆಲ್ಟರ್ನೇಟ್ ನಂಬರ್ ಹಾಕಿದ್ರೆ ಪ್ರಕ್ರಿಯೆ ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಸೊ ಈ ರೂಲನ್ನ ಮಾತ್ರ ಖಂಡಿತ ಮರಿಬೇಡಿ. ಮುಂದಿನ ವಿಭಾಗ 3, KYC ಮತ್ತು ಡೇಟಾ ತಾಳೆ. ಇದು ನಮ್ಮ ಗುರುತಿನ ಭದ್ರತೆ ದೃಷ್ಟಿಯಿಂದ ಸರ್ಕಾರ ಮಾಡಿರೋ ಬಹಳ ಪ್ರಮುಖವಾದ ಹಂತ. ಇಲ್ಲಿ ಎಂಪ್ಲಾಯಿ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ ಹಾಕಿ ಕನ್ಸೆಂಟ್ ಅಂದ್ರೆ ಒಪ್ಪಿಗೆ ಕೊಡಿ. ಆಮೇಲೆ ಆಧಾರ್ಗೆ ಲಿಂಕ್ ಆಗಿರೋ ನಂಬರ್ಗೆ ಬರೋ OTP ಹಾಕಿ. ಇದಾದ್ಮೇಲೆ ನಿಮ್ಮ ಮೊದಲನೇ KGID ನಂಬರ್ ಎಂಟ್ರಿ ಮಾಡಿದ ಕೂಡಲೇ ಮ್ಯಾಜಿಕ್ ಥರ ನಿಮ್ಮ ಹೆಸರು, ಹುದ್ದೆ, ಇಲಾಖೆ ಎಲ್ಲವೂ ಸ್ಕ್ರೀನ್ ಮೇಲೆ ತಾನಾಗೆ ಬಂದ್ಬಿಡುತ್ತೆ. ಇಲ್ಲೊಂದು ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಬಹಳಷ್ಟು ಜನರಿಗೆ KYC ಫೇಲ್ ಆಗುತ್ತೆ. ಯಾಕೆ ಗೊತ್ತಾ? ಡೇಟಾ ಮ್ಯಾಚ್ ಆಗದೆ ಇರೋದು. ಉದಾಹರಣೆಗೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೈತಿಕ್ ಖೋದಂಪುರ್ ಅಂತ ಇದ್ದು HRMSನಲ್ಲಿ ಬರೀ ನೈತಿಕ್ ಅಂತ ಇದ್ರೆ ಮಿಸ್ಮ್ಯಾಚ್ ಆಗಿ ಪ್ರೊಸೆಸ್ ಫೇಲ್ ಆಗುತ್ತೆ. ಕಾಗುಣಿತ, ಅಕ್ಷರಗಳು ಎರಡೂ ಕಡೆ ಎಕ್ಸಾಕ್ಟ್ ಆಗಿ ಒಂದೇ ಥರ ಇರೋದು ತುಂಬಾನೇ ಮುಖ್ಯ. ಒಂದು ವೇಳೆ ನೆಟ್ವರ್ಕ್ ಸಮಸ್ಯೆಯಿಂದ ಆಧಾರ್ OTP ಬರೋದು ತಡ ಆದ್ರೆ ಅಥವಾ ಫೇಲ್ ಆದ್ರೆ ಟೆನ್ಷನ್ ಬೇಡ. ನಿಮಗಿಲ್ಲೊಂದು ಪ್ರೋ ಟಿಪ್ ಇದೆ. ಅಲ್ಲಿ ಕಾಣೋ ಫೇಸ್ ಅಥೆಂಟಿಕೇಶನ್ ಆಪ್ಷನ್ ಬಳಸ್ಬಿಡಿ. ಇದು OTP ಬರೋವರೆಗೂ ಕಾಯುವ ಬದಲು ತುಂಬಾನೇ ಫಾಸ್ಟಾಗಿ ನಿಮ್ಮ ವೆರಿಫಿಕೇಶನ್ ಮುಗಿಸುತ್ತೆ. ಈಗ ವಿಭಾಗ 4, ಫೇಸ್ ಕ್ಯಾಪ್ಚರ್ ಮತ್ತು ಸ್ಕೂಲ್ ಜಿಯೋ ಫೆನ್ಸಿಂಗ್ ಅಂದ್ರೆ ಸ್ಥಳದ ಖಚಿತತೆ. ಆ್ಯಪ್ ಇನ್ಸ್ಟಾಲೇಷನ್ನ ಅತಿ ಮುಖ್ಯ ಘಟ್ಟ ಅಂತಾನೆ ಇದನ್ನ ಹೇಳ್ಬೋದು. ಈಗ ನಿಮ್ಮೆಲ್ಲರ ತಲೆಯಲ್ಲಿ ಬರ್ತಿರೋ ಪ್ರಶ್ನೆ, ಈ ಸೆಟಪ್ ಅನ್ನ ಎಲ್ಲಿ ನಿಂತ್ಕೊಂಡು ಮಾಡಬೇಕು ಅಂತಲ್ವಾ? ಇಲ್ಲೇ ನೋಡಿ ಬಹಳಷ್ಟು ಜನ ಇಡುತ್ತಿರೋದು. ಸರಿಯಾದ ಉತ್ತರ, ಕಡ್ಡಾಯವಾಗಿ ನಿಮ್ಮ ಶಾಲೆಯ ಆವರಣದ ಒಳಗೆ ಇದ್ದು ಈ ಸೆಟಪ್ ಮಾಡಬೇಕು. ಏನೋ ಆತುರದಲ್ಲಿ ಮನೇಲಿ ಕೂತು ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಮನೆಯ ಜಾಗದ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಲಾಕ್ ಆಗ್ಬಿಡುತ್ತೆ. ಆಮೇಲೆ ಸ್ಕೂಲ್ಗೆ ಬಂದು ಅಟೆಂಡೆನ್ಸ್ ಹಾಕ್ತೀನಿ ಅಂದ್ರೆ ಖಂಡಿತ ಸಾಧ್ಯನೇ ಆಗಲ್ಲ. ಸೊ ಬಿ ಕೇರ್ಫುಲ್. ಸರಿ, ಸ್ಕೂಲ್ ಕ್ಯಾಂಪಸ್ನಲ್ಲಿ ನಿಂತು ಕ್ಯಾಮೆರಾ ಮಾರ್ಕಿಂಗ್ ಒಳಗೆ ನಿಮ್ಮ ಮುಖ ಸರಿಯಾಗಿ ಬರೋ ಹಾಗೆ ಫೋಟೋ ತೆಗೆದುಕೊಳ್ಳಿ. ಆ್ಯಪ್ ಕೇಳೋ ಕ್ಯಾಮೆರಾ ಮತ್ತೆ ಲೊಕೇಶನ್ ಪರ್ಮಿಷನ್ ಕೊಡೋದು ಮರಿಬೇಡಿ. ಫೋಟೋ ಸ್ವಲ್ಪ ಬ್ಲರ್ ಅಂದ್ರೆ ರೀಟೇಕ್ ಮಾಡಿ. ಫೈನಲ್ ಆಗಿ ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರೋವರೆಗೂ ವೇಟ್ ಮಾಡಿ. ಅಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಪಕ್ಕಾ ಆದಂತೆ. ಬನ್ನಿ, ಈಗ ವಿಭಾಗ 5, ದೈನಂದಿನ ಹಾಜರಾತಿ. ಒಮ್ಮೆ ಸೆಟಪ್ ಆದ್ಮೇಲೆ ಪ್ರತಿದಿನ ಚೆಕ್ ಇನ್, ಚೆಕ್ಔಟ್ ಮಾಡೋ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ವರ್ಕ್ ಟೈಮ್ ಪಕ್ಕದ ಇರೋ ಎಡಿಟ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಶಿಫ್ಟ್ ಟೈಮ್ ಅಂದ್ರೆ 9ರಿಂದ 4:30 ಅಥವಾ 10ರಿಂದ 4 ಯಾವುದು ಸರಿಯೋ ಅದನ್ನ ಸೆಟ್ ಮಾಡಿ ಸೇವ್ ಮಾಡಬೇಕು.
ಒಂದು ವೇಳೆ ನಿಮ್ಮ ಪ್ರೈಮರಿ ಅಥವಾ ಹೈಸ್ಕೂಲ್ ಟೈಮಿಂಗ್ಸ್ ಬಗ್ಗೆ ನಿಮ್ಗೇನಾದ್ರೂ ಕನ್ಫ್ಯೂಷನ್ ಇದ್ರೆ ಇಲಾಖೆಯಿಂದ ಅಧಿಕೃತ ಸ್ಪಷ್ಟೀಕರಣ ಬರೋವರೆಗೂ ಸ್ವಲ್ಪ ಕಾಯ್ಬೋದು. ಒಂದು ನಾರ್ಮಲ್ ದಿನ ಹೇಗಿರುತ್ತೆ ಅಂದ್ರೆ ಬೆಳಗ್ಗೆ 9:50ಕ್ಕೆ ಸ್ಕೂಲ್ ಆವರಣದ ಒಳಗೆ ಬರ್ತೀರಾ. 9:55ಕ್ಕೆ ಆ್ಯಪ್ ಓಪನ್ ಮಾಡಿ ಬೆಳಗಿನ ಚೆಕ್-ಇನ್ಗಾಗಿ ಒಂದು ಫೇಸ್ ಕ್ಯಾಪ್ಚರ್ ಮಾಡ್ತೀರಾ ಅಷ್ಟೇ. ಮತ್ತೆ ಸಂಜೆ 4:30ಕ್ಕೆ ಶಾಲೆಯಿಂದ ಹೊರಡುವಾಗ ಚೆಕ್ಔಟ್ಗಾಗಿ ಇನ್ನೊಂದು ಬಾರಿ ಫೇಸ್ ಕ್ಯಾಪ್ಚರ್. ನೋಡಿ, ನಮ್ಮ ದಿನಚರ್ಯೆ ಎಷ್ಟೊಂದು ಸರಳವಾಯ್ತು. ಇಲ್ಲಿ ಆ್ಯಪ್ನ ಬಣ್ಣಗಳ ಬಗ್ಗೆ ಸ್ವಲ್ಪ ಗಮನಹರಿಸಬೇಕು. ಬಟನ್ ಹಸಿರು ಬಣ್ಣದಲ್ಲಿದ್ರೆ ನೀವು ಚೆಕ್ ಇನ್ ಅಥವಾ ಚೆಕ್ಔಟ್ ಮಾಡೋಕೆ ಅದು ರೆಡಿ ಇದೆ ಅಂತ ಅರ್ಥ. ನೀವು ಫೇಸ್ ಕ್ಯಾಪ್ಚರ್ ಮಾಡಿದ ತಕ್ಷಣ ಆ ಬಟನ್ ಬೂದು ಅಥವಾ ಕಿತ್ಲೆ ಬಣ್ಣಕ್ಕೆ ಟರ್ನ್ ಆಗತ್ತೆ. ಅಂದ್ರೆ ನಿಮ್ಮ ಹಾಜರಾತಿ ಯಶಸ್ವಿಯಾಗಿ ಲಾಕ್ ಆಯ್ತು ಅಂತ. ಇದೊಂದು ಸಿಂಪಲ್ ಮೆಂಟಲ್ ಮಾರ್ಕರ್ ಅಷ್ಟೇ. ಈಗ ಕೊನೆಯ ವಿಭಾಗ 6, ರಜೆ ಮತ್ತು ಅನುಮೋದನೆಗಳ ನಿರ್ವಹಣೆ. ಡಿಜಿಟಲ್ ಅರ್ಜಿಗಳನ್ನ ಹೇಗೆ ಹಾಕೋದು ಅಂತ ನೋಡೋಣ. ಈ ಆ್ಯಪ್ ಬರೀ 1-2 ರಜೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಸಾಂದರ್ಭಿಕ ರಜೆ ಅಂದರೆ CL, ಗಳಿಕೆ ರಜೆ EL, ಸಿಕ್ ಲೀವ್ನಿಂದ ಹಿಡಿದು ಮ್ಯಾಟರ್ನಿಟಿ, ಪ್ಯಾಟರ್ನಿಟಿ, ಕಮ್ಯೂಟೆಡ್, ಸ್ಪೆಷಲ್ ಡಿಸೆಬಿಲಿಟಿ ಲೀವ್ ಹೀಗೆ ಸರ್ಕಾರಿ ವ್ಯವಸ್ಥೆಯಲ್ಲಿರೋ ಪ್ರತಿಯೊಂದು ರಜೆಯನ್ನು ನೀವು ಇದರಲ್ಲೇ ಅಪ್ಲೈ ಮಾಡ್ಬೋದು. ರಜೆ ಅಪ್ಲೈ ಮಾಡೋದು ಕೂಡ ಬಹಳ ಈಸಿ. ತಿಂಗಳು, ವರ್ಷ ಆಯ್ಕೆ ಮಾಡಿ, ಅಪ್ಲೈ ಫಾರ್ ಲೀವ್ ಮೇಲೆ ಟ್ಯಾಪ್ ಮಾಡಿ, ರಜೆಯ ವಿಧ ಮತ್ತು ಡೇಟ್ಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಗಮನಿಸಬೇಕಾದ್ದು ಏನಂದ್ರೆ ರಜೆಗೆ ಕಾರಣವನ್ನು ಗರಿಷ್ಠ 100 ಪದಗಳ ಒಳಗೆ ಬರೆದು ಸಬ್ಮಿಟ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಬರೆಯುವಂತ ಇಲ್ಲ. ನೀವು ಸಬ್ಮಿಟ್ ಮಾಡಿದ ರಜೆ ಅರ್ಜಿ ನೇರವಾಗಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಅಂದ್ರೆ HM ಲಾಗಿನ್ಗೆ ಹೋಗುತ್ತೆ. ಅವರು ಅದನ್ನ ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡುವವರೆಗೂ ಅದು ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ. ಅಂದ್ರೆ ರಜೆ ವಿಚಾರದಲ್ಲಿ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರ ನಡುವಿನ ಕಮ್ಯುನಿಕೇಷನ್ ಈಗ ಸಂಪೂರ್ಣ ಡಿಜಿಟಲ್ ಆಗಿದೆ. ಹೀಗೆ ಶಿಕ್ಷಣದ ಜೊತೆ ತಂತ್ರಜ್ಞಾನ ಸೇರಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತಾತ್ಮಕ ಕೆಲಸಗಳು ಇನ್ನೆಷ್ಟು ಸುಲಭವಾಗಬಹುದಲ್ವಾ? ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ಈ ಡಿಜಿಟಲ್ ಮಾರ್ಗದರ್ಶನವನ್ನ ಮುಕ್ತಾಯ ಮಾಡೋಣ. ಈ ಮಾಹಿತಿಯ ಪಯಣದಲ್ಲಿ ನಮ್ಮ ಜೊತೆಗಿದ್ದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ತಂತ್ರಜ್ಞಾನವನ್ನ ಮುಕ್ತವಾಗಿ ಸ್ವಾಗತಿಸೋಣ, ಹೊಸ ಬದಲಾವಣೆಗೆ ಹೊಂದಿಕೊಳ್ಳೋಣ. ನಮಸ್ಕಾರ.